IPS ಮಾಡ್ತಾರೆ, ಕಾಪಿ ಹೊಡಿತಾರಂತಲ್ಲ, ಅವರು ಹೇಗೆ ಪ್ಲಾನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ತುಂಬಾ ಅಧಿಕಾರಿಗಳ ಹತ್ರ ಕೇಳಿದೆ, ಏನು ನೀವೇ IAS IPS ಆಗೋದು, ನಮ್ಮ ಮಕ್ಕಳಿಗೆ IAS IPS. ನಾನೊಂದು 23-26 ಮಕ್ಕಳನ್ನು ಓದಿಸಿದೆ, IAS ಮಾಡಬೇಕು IPS ಮಾಡಬೇಕು. ಅದರಲ್ಲಿ ಮ್ಯಾಕ್ಸಿಮಮ್ ಹುಡುಗಿರು. ಅವರನ್ನು IAS ಮಾಡುವಂತ ಕರ್ಕೊಂಡು ಹೋದೆ, ಕೋಚಿಂಗ್ ಕೊಡಿಸಿದೆ. ಒಬ್ಬರು IAS ಮಾಡಲಿಕ್ಕೆ ಆಗಲಿಲ್ಲ. ಒಬ್ಬರಾದ್ರೂ ಮಾಡಬೇಕಂತ ಒಂದು ಕ್ರಿಶ್ಚಿಯನ್ ಹುಡುಗಿತ್ತು ಮಂಗಳೂರಲ್ಲಿ. ಅವಳಿಗೆ ಕಲಿಸಿ ಡೆಲ್ಲಿಯಲ್ಲಿ ಕೋಚಿಂಗ್ ಹಾಕಿ ಮನೆ ಮಾಡಿ ಕೊಟ್ಟು ಎಲ್ಲ ಅವಳ ತಂದೆ ನಾನು ಮತ್ತು ಎಲ್ಲ IAS ಅವ್ರ ಹತ್ರ ಕೋಚಿಂಗ್ ಎಲ್ಲ ಕೊಡಿಸಿದೆ. ಆದರೂ ಅವಳು ಪ್ರಿಲಿಮಿನರಿ ಪಾಸಾಗಿ ಮತ್ತೆ ಅವಳಿಗೆ ಮಾಡಲಿಕ್ಕೆ ಆಗಲಿಲ್ಲ. ಏನಾಗಿದೆ ಅಂತ ನಾನು ನೋಡುವಾಗ ಅವಳು ಇಂಜಿನಿಯರಿಂಗ್ ಮಾಡಿದ್ದಾಳೆ. ಈ ಒಬ್ಬರದ್ದು ಸ್ಟೋರಿ ಅಲ್ಲ, ಎಲ್ಲರದ್ದು ಹೇಳು. ಅವಳು ಇಂಜಿನಿಯರಿಂಗ್ ಮಾಡುವಾಗ ಅವಳಿಗೆ 21 ವರ್ಷ ಆಯಿತು. ಅವಳು ಪಾಸ್ ಆಗಲಿಕ್ಕೆ 2-3 ಅಟೆಂಪ್ಟ್ ಮಾಡುವಾಗ ಅವಳಿಗೆ 24 ಆಯಿತು. ಆಗ ತಂದೆ ತಾಯಿದ್ದು ನಾನು ಅಂಬಾಲು ಪಾಸಾಪ್ ಚಲೋ ನಾನು ಮದುವೆ ಮಾಡ್ಬೇಕು ಅಂಬಾಲಿ ಇಲ್ಲಿ ಶುರುವಾಯಿತು. ಅಲ್ಲಿ ಅವಳಿಗೆ ಅವಳದು ಏಜ್ ಬಾರು, ಅವ್ರು ಏನು ಮಾಡೋದು ಅಂತ. ಇದೇ ನೀವು ನಾರ್ತ್ ಇಂಡಿಯಾದಲ್ಲಿ ನೋಡಿ, ಅವರು ಸೆಕೆಂಡ್ PUC ಆದ ಕೂಡಲೇ ಆರ್ಟ್ಸ್ ತಗೊಳ್ಳೋದು. ಅವರು ಆರ್ಟ್ಸ್ ತಗೊಂಡು ಆ ಹುಡುಗ ಅಥವಾ ಹುಡುಗಿ ಕ್ಲಾಸಿಗೆ ಹೋಗ್ತಾನೆ. ಆ ನಂತರ ಏನು ಮಾಡ್ತಾನೆ, ಇಲ್ಲಿ IAS ಕೋಚಿಂಗ್ ಶುರು ಮಾಡ್ತಾರೆ. ಒಂದು ಕಡೆ ಸ್ವಲ್ಪ ಕ್ಲಾಸಿಗೆ ಹೋಗ್ತಾರೆ, ಡಿಗ್ರಿ ಪಾಸ್ ಆಗ್ತಾ ಇರ್ತಾರೆ. ಈ ಕಡೆಯಿಂದ IAS ಕೋಚಿಂಗ್ಸ್ ಆಗ್ತದೆ, ಫಿಲಿಮ್ಸ್ ತಗೊಳ್ತಾರೆ. ಇಲ್ಲಿ ಫಸ್ಟ್ ರೌಂಡಲ್ಲಿ ಇಲ್ಲಾಂದರೆ ಇಲ್ಲಿ ಸೆಕೆಂಡ್ ಡಿಗ್ರಿ ಬರುವಾಗ ಅಲ್ಲಿ ಪ್ರಿಲಿಮಿನರಿ ಪಾಸ್ ಆಗಿ ಆಗ್ತದೆ. ಥರ್ಡ್ ಇಯರ್ ಹೋಗುವಾಗ ಒಂದು IAS ಒಂದು ಎಕ್ಸಾಮ್ ಬರೆದು ಫೇಲ್ ಆಗಿರ್ತಾರೆ. ಆಗ ಡಿಗ್ರಿ ಆಯಿತು. ಅಲ್ಲಿ IAS 3 ವರ್ಷ ಕೋಚಿಂಗ್ ಆಯಿತು. 4ನೇ ವರ್ಷ ಆಗುವಾಗ ಶಿ ವಿಲ್ ಬಿ ಫುಲ್ಲಿ ಥರೋಲಿ ಅಂಡರ್ಸ್ಟುಡ್ what has to do, how to prepare, everything she will be prepared or he will be prepared. 4th and 5th yearಗೆ they will pass IAS. ನಾವೇನು ಮಾಡೋದು, 21 ವರ್ಷದವರೆಗೆ ಡಿಗ್ರಿ ಕಲಿಸೋದು, ಸೈನ್ಸು ಗೀನ್ಸು ಕಲಿಸೋದು ಮಕ್ಕಳಿಗೆ. 23 ವರ್ಷ ಹೋಗುವಾಗ 22ನೇ ವರ್ಷಕ್ಕೆ IAS ಕಲಿ ಮಗ ಅಂತ ಹೇಳಿದರೆ ಭಾರಿ ಕಷ್ಟ. ಇದಕ್ಕೆ ಹೇಳಿದ್ರು ಕ್ಯಾರಿಯರ್ ಗೈಡ್ಲೈನ್ಸ್ ಇಸ್ ರಿಕ್ವೈರ್ಡ್ ಅಂತ ಹೇಳೋದು.